ಜೈ ಭೀಮ್ 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 ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬರಿಗೆ ಜೈ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬರಿಗೆ ಜೈ ಜನ್ಮದಿನವನ್ನು ಇಲ್ಲಿ ಎಲ್ಲರೂ ಸೇರಿ ಭಾಳ ಉತ್ಸಾಹದಿಂದ ಮಾಡ್ತಾರೆ. ಅಂಬೇಡ್ಕರ್ ಅವರ ಅನುಯಾಯಿಗಳು ಭಾಳ ಹೆಚ್ಚು ಜನ ಇರೋದು ಮತ್ತು ಅಂಬೇಡ್ಕರ್ ಅವರ ಹೋರಾಟದ ಒಂದು ಫಲ ಜನರಿಗೆ ಸಿಕ್ಕಿರುವಂಥ ಪ್ರದೇಶ ಇದು. ಅಂದರೆ ಮೀಸಲಾತಿ ಯೋಜನೆಗಳು, ಅಂಬೇಡ್ಕರ್ ನ್ಯಾಯ ಸಿಗಬೇಕು ಅಂತ ಏನು ಮಾಡಿದ್ರು, ಅವರ ಒಂದು ಆ ಪ್ರಯೋಜನ ಪಡ್ಕೊಂಡ ಜನ ಇಲ್ಲಿರುವಂಥದ್ದು ಹೆಚ್ಚಿದ್ದಾರೆ. ಅದರಿಂದ ಇಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಭಾರತ ಗಾಂಧಿನಗರ ಅಂದರೆ ನಿಜವಾದ ಸಂವಿಧಾನದ ಅರ್ಥಪೂರ್ಣದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರ. ಇದಕ್ಕೆ ಉದಾಹರಣೆ ಎರಡು ಕೊಡ್ಬೋದು. ಜಾತ್ಯತೀತ ತಳಹದಿ ಹೊಂದಿ ಜನಸೇವೆ ಮಾಡಿಕೊಂಡು 6 ಬಾರಿ ಗೆದ್ದಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇಲ್ಲೆಲ್ಲ ಸೋದರತ್ವ ಭಾತೃತ್ವ ಏನು ನಾವು ಸಂವಿಧಾನದ ಬೇಸಿಕ್ ಹೇಳ್ತೀವಿ, ಆ ಒಂದು ಆಧಾರದ ಮೇಲೆ ಇಲ್ಲೆಲ್ಲರೂ ಸೋದರತ್ವದ ಒಂದು ಭಾವನೆಯಲ್ಲಿ ಇಲ್ಲಿ ಜೀವನ ಮಾಡಿಸ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಗಾಂಧಿನಗರವನ್ನು ಅರ್ಥ ಮಾಡ್ಕೊಂಡೆ ನಾವು ಭಾರತ ದೇಶವನ್ನು ಅರ್ಥ ಮಾಡ್ಕೊಂಡೆ. ನಮ್ಮೆಲ್ಲರೂ ಪುಣ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು 125ನೇ ದಿನಾಚರಣೆ, ಜನ್ಮ ದಿನಾಚರಣೆಯನ್ನು ಗಾಂಧಿನಗರದಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಮಾಡ್ತಾಯಿದ್ದೀವಿ. ಸನ್ಮಾನ್ಯ ಜನಪ್ರಿಯ ಶಾಸಕರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರವರ ನೇತೃತ್ವದಲ್ಲಿ 100 ಕಡೆ ಗಾಂಧಿನಗರದಲ್ಲಿ ಇವತ್ತು ಎಲ್ಲ ವಾರ್ಡ್ನ ಎಲ್ಲ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲೂ ಕೂಡ ವಿಶೇಷವಾಗಿ ಒಂದು ಹಬ್ಬದ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಅಂಬೇಡ್ಕರ್ ಜನ್ಮದಿನಾಚರಣೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಮರಿಸ್ತಕ್ಕಂಥ ಒಂದು ಪುಣ್ಯ ದಿನವಾಗಿ ಆಚರಿಸಲಾಗ್ತದೆ. ಇಲ್ಲ, ಪಟ್ಟಭದ್ರರು ಇವತ್ತೆಲ್ಲ ಈ ದೇಶ ಹುಟ್ಟಿದಾಗಿಂದ ಕೂಡ ಇದ್ದಾರೆ. ಅವರ ವಿರುದ್ಧ, ಶೋಷಣೆ ವಿರುದ್ಧ, ಅಸಮಾನತೆ ವಿರುದ್ಧ ಏನು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ರಚನೆ ಮಾಡೋಕ್ಕೆ ಅವಕಾಶ ಕೊಡ್ತು. ಆ ಹಿನ್ನೆಲೆಯಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನ ಈ ದೇಶದಲ್ಲಿ ವಿವಿಧತೆಯಲ್ಲಿ ಐಕ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಈ ದೇಶದಲ್ಲಿ ಸಮಾಜವನ್ನು ಒಡೆದು ಆಳ್ತಕ್ಕಂಥ ಏನು ವಿಚಿತ್ರಕಾರಿ ಶಕ್ತಿಗಳಿದ್ದಾವೆ, ಅಂಥ ಶಕ್ತಿಗಳ ವಿರುದ್ಧ ಹೋರಾಡಲಿಕ್ಕಂತಲೇ ನಮಗೆ ಸಂವಿಧಾನ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥದ್ದು ಅಸ್ತ್ರ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದಾದ್ರು ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು, ಕಾಂಗ್ರೆಸ್ ಪಕ್ಷ ಉಳಿಬೇಕು ಅಂತಕ್ಕಂಥದ್ದು ಎಲ್ಲರ ಧೋರಣೆ ಆಗಿದೆ.